ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಟು ದ ಚಾನಲ್. ಇವತ್ತು ಆ್ಯಕ್ಚುಲಿ ಬಂದುಬಿಟ್ಟು ಮಂಗಳವಾರ, ಡೇಟು 11ನೇ ತಾರೀಕು. ಇವತ್ತು ಬೈಕ್ ಟ್ಯಾಕ್ಸಿ ರಿಲೇಟೆಡು ಮೇಜರ್ ಅಪ್ಡೇಟ್ ಇದೆ. ಏನೇನು ಅಂತ ಹೇಳಿದ್ರೆ, ಒಂದು ಇವತ್ತು ಕೋರ್ಟಲ್ಲಿ ಹಿಯರಿಂಗ್ ಇದೆ. ಬೈಕ್ ಟ್ಯಾಕ್ಸಿ ವಿರುದ್ಧ ಏನೋ FIR ಆಗಿತ್ತಲ್ಲ, ಅದ್ರದ್ದು ಹಿಯರಿಂಗ್ ಇದೆ ಇವತ್ತು. ಆಮೇಲೆ ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಆಟೋದವರು ಇನ್ಮೇಲೆ ಬೈಕ್ ಟ್ಯಾಕ್ಸಿ ಅವ್ರನ್ನ ಅಡ್ಡ ಹಾಕ್ಬಿಟ್ಟು ತೊಂದರೆ ಕೊಡೋಂಗಿಲ್ಲ. ಹಂಗೇನಾದ್ರು ಮಾಡಿದ್ರೆ ಡೈರೆಕ್ಟ್ FIR ಆಗುತ್ತೆ. ಮೂರನೇ ಅಪ್ಡೇಟ್ ಏನಂತ ಹೇಳಿದ್ರೆ, RTOದಲ್ಲಿ ಏನೇನು ಗಾಡಿಗಳು ಸೀಸ್ ಆಗಿದ್ವಲ್ಲ, ಆ ಗಾಡಿಗಳನ್ನೆಲ್ಲ ರಿಲೀಸ್ ಮಾಡೋದಕ್ಕೆ ಇವತ್ತು ಎಲ್ಲ ಕಡೆ ರಿಲೀಸ್ ಮಾಡ್ತಾಯಿದ್ದಾರೆ. ಆಮೇಲೆ ಮೊನ್ನೆ ಎಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಒಂದು ವೀಡಿಯೋ ಬರ್ತಾಯಿತ್ತು ರಿಲೇಟೆಡ್ ಬೈಕ್ ಟ್ಯಾಕ್ಸಿ. ಒಂದು ಪೊಲೀಸ್ ಇನ್ಸ್ಪೆಕ್ಟರು ಇಂಟರ್ವ್ಯೂವಲ್ಲಿ ಹೇಳ್ತಾಯಿದ್ರು, ಇದೆಲ್ಲ ಬೈಕ್ ಟ್ಯಾಕ್ಸಿ ಏನಿದೆ ಇಲ್ಲೀಗಲ್ ಅಂತೆ. ಇಲ್ಲೀಗಲ್ಲು ಏನಕ್ಕೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಅದು ಏನಕ್ಕೆ ಇಲ್ಲೀಗಲ್ ಅಂತ. ಯಾಕೆಂದರೆ ಒಂದು ಫಸ್ಟ್ ಆಫ್ ಆಲು ಇದು ಯಾವುದೇ ರೀತಿ ಬೇರೆ ಕಂಟ್ರಿಯಿಂದ ಏನೂ ಆಪ್ರೇಟ್ ಆಗ್ತಿಲ್ಲ. ಇದು ಸಿಸ್ಟಮ್ಮು ನಮ್ಮ ಕಂಟ್ರಿಯಿಂದನೇ ಅದು ಆಪ್ರೇಟ್ ಆಗ್ತಿರೋದು ಬೈಕ್ ಟ್ಯಾಕ್ಸಿ. ಈಗ ಇಲ್ಲೀಗಲ್ ಅಂತ ಹೇಳಿದ್ರೆ, ಒಂದು ಗೌರ್ಮೆಂಟ್ ಪರ್ಮಿಷನ್ ಇಲ್ದಲೇ ಆಗ್ತಿರಬೇಕು, ಇಲ್ಲಾಂದರೆ ಏನಾದರೂ ಬೇರೆ ಕಂಟ್ರಿಯವರು ಇಲ್ಲಿ ಬಂದ್ಬಿಟ್ಟು ಏನಾದರೂ ಸ್ಕ್ಯಾಮ್ ಮಾಡ್ತಾ ಇರಬೇಕು. ಇದು ಯಾವ ಥರ ಇಲ್ಲೀಗಲ್ಲು ಅಂತ ಹೇಳಿದ್ರು. ಆಮೇಲೆ ಎಲ್ಲೋ ಬೋರ್ಡ್ ಹಾಕ್ಕೊಂಡು ಗಾಡಿ ಓಡಿಸ್ಬೇಕು ಅಂತ ಕಂಪಲ್ಸರಿ ಮಾಡಿದ್ದಾರೆ. ಎಲ್ಲೋ ಬೋರ್ಡ್ ಹಾಕೋಕ್ಕೆ ಒಂದು ಅಪ್ಲಿಕೇಶನೂ ಇಲ್ಲ. ಆಮೇಲೆ ಏನು ನಾವು ರ್ಯಾಪಿಡೋದಲ್ಲಿ ಏನು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀವಲ್ಲ, ಆ ಅಪ್ಲೋಡ್ ಮಾಡೋ ಟೈಮಲ್ಲೂ ಕೂಡ ಯಾವುದೇ ರೀತಿಯಾದ ಎಲ್ಲೋ ಬೋರ್ಡ್ ಮಾಡ್ಕೋಬೇಕು ಅಂತ ಇಲ್ಲ. ಅದೇನು RC ಕಾರ್ಡ್ ಇರುತ್ತಲ್ಲ, ಅದನ್ನೇ ಅಪ್ಲೋಡ್ ಮಾಡಿದ್ರೆ ಮುಗಿದೋಯ್ತು, ಅಲ್ಲೇ ಆಗೋಗುತ್ತೆ ಅದು ID ಕ್ರಿಯೇಟು. ಬಟ್ಟು ಇವ್ರು ಹೇಳ್ತಿರೋ ಪ್ರಕಾರ ಎಲ್ಲೋ ಬೋರ್ಡ್ ಇಲ್ಲ, ಯೂನಿಫಾರ್ಮ್ ಇಲ್ಲ. ಯೂನಿಫಾರ್ಮ್ ಹಾಕ್ಕೊಂಡ್ರೆ ಬಿಡ್ತಾರೆ ಗುರು. ಯೂನಿಫಾರ್ಮ್ ಹೋಗಲಿ, ಎಲ್ಲೋ ಬೋರ್ಡ್ ಆದರೆ ಈಸಿ ಟಾರ್ಗೆಟ್ ಆಗೋಗ್ತಾರೆ ಈಗ ಹುಡುಗರು. ಮೊದಲೇ ಸೇಫ್ಟಿ ಇಲ್ಲ ಈ ಕೆಲಸದಲ್ಲಿ. ಈಗೇನಾದರೂ ಯೂನಿಫಾರ್ಮ್ ಹಾಕ್ಕೊಂಡು ಮತ್ತು ಎಲ್ಲೋ ಬೋರ್ಡ್ ಮಾಡ್ಕೊಂಡು ಹೋದರೆ ಗಾಡಿ ಹೊರಗಡೆನೇ ನಿಲ್ಸಂಗಿಲ್ಲ ಗಾಡಿಗಳನ್ನ, ಎಲ್ಲೋ ಬೋರ್ಡ್ ಗಾಡಿಗಳನ್ನ. ಯಾರಾದ್ರು ಆಗದಿದ್ದವರು ಟೈರ್ ಬಿಚ್ಚೋದು ಇಲ್ಲ ಗಾಡಿನ ಸ್ಕ್ರ್ಯಾಪ್ ಮಾಡೋದು ಆ ಥರ ಮಾಡಿಬಿಟ್ರೆ ಎಲ್ಲೋಬೇಕು ನಾವೆಲ್ಲ. ಅದೊಂಥರ ಕಷ್ಟ ಇದೆ. ನೋಡಬೇಕು ಯಾವ ಥರ ಕೋರ್ಟಲ್ಲಿ ತೀರ್ಮಾನ ಬರುತ್ತೆ ಅಂತ. ಅದೊಂದು ವಿಷಯ ಆದರೆ, ಈಗೇನೇನು ಗಾಡಿಗಳು ಸೀಸ್ ಆಗಿದ್ವಲ್ಲ, ಆ ಗಾಡಿಗಳನ್ನೆಲ್ಲ ಯಾವ್ಯಾವ ಇದರಲ್ಲಿ RTO ಆಫೀಸಲ್ಲಿ ಸೀಸ್ ಆಗಿರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ತೊಗೋಬೋದು ಗಾಡಿಗಳನ್ನ. ಇದು ಆ್ಯಕ್ಚುಲಿ RTOದವ್ರು ಮಾಡಿದ್ದು ಭಯಂಕರ ತಪ್ಪೆ. ಯಾಕೆ ಅಂದರೆ ಕೋರ್ಟಲ್ಲಿ ಆರ್ಡರ್ ಇದೆ, ಆ ಆರ್ಡರ್ನ ಮೀರಿಬಿಟ್ಟೆ ಇವರು ಎಲ್ಲ ಗಾಡಿಗಳನ್ನ ಸೀಸ್ ಮಾಡ್ತಾಯಿದ್ದಾರೆ. ಇದು ಸೀಸ್ ಮಾಡೋಂಗಿಲ್ಲ ಕೋರ್ಟ್ ಆರ್ಡರ್ ಇಲ್ಲದೆ. ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರನೇ ಅಂದ್ಕೊಡಿ. ಈಗ ಸುಮ್ಮನೆ ಯಾರ್ದೋ ತಪ್ಪಿಂದ ಯಾರಿಗೋ ತೊಂದರೆ ಆಗ್ತಿದೆ. ಇದೇನು ಮಾಡ್ತೀಯಾರಲ್ಲ, ಇದರಿಂದ ರ್ಯಾಪಿಡೋರಿಗೆ ಇನ್ನೂ ಒಳ್ಳೆಯದೇ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ, ಈಗ ಆರ್ಡರ್ಗಳು ಏನೇನು ಬರ್ತಿದೆಯಲ್ಲ, ಈ ಆರ್ಡರ್ಗಳನ್ನ ಎಲ್ಲ 2-3 ಕಿಲೋಮೀಟ್ರಿಗೆ 100-150 ರೂಪಾಯಿ ಬರ್ತಾಯಿದೆ ಆರ್ಡರ್ಗಳು. ಪಬ್ಲಿಕ್ಕಿಗೆ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರೆ, ಈಗ ರ್ಯಾಪಿಡೋ ಆಗಲಿ ಬೈಕ್ ಟ್ಯಾಕ್ಸಿ ಆಗಲಿ ಏನಕ್ಕೆ ಮಾಡ್ತಾರೆ ಅಲ್ವಾ? ಪಬ್ಲಿಕ್ಕಿಗೆ ನೆಸೆಸಿಟಿ ಇರೋದ್ರಿಂದನೇ ಇದು ಕೆಲಸ ಈಗ ವರ್ಕ್ ಆಗ್ತಿರೋದು. ಈಗೇನಾದರೂ ಅವ್ರಿಗೆ ಅವಶ್ಯಕತೆನೇ ಇಲ್ಲ ಅಂದಿದ್ರೆ ಯಾರು ತಾನೇ ಈ ಬೈಕ್ ಟ್ಯಾಕ್ಸಿ ಆಗಲಿ ಇಲ್ಲ ಫುಡ್ ಡೆಲಿವರಿ ಆಗಲಿ ಮಾಡ್ತಾಯಿದ್ರು? ನನಗೆ ಅನ್ನಿಸ್ದಂಗೆ ಕೋರ್ಟ್ ಆರ್ಡರು ಇದೇ ಥರ ಬರ್ಬೋದು. ಏಕೆಂದರೆ ಸುಮಾರು ಇದು ಇಂಡಿಯಾದಲ್ಲಿ ಅಂತಲೇ ಅಲ್ಲ, ಎಲ್ಲ ಕಂಟ್ರಿಲೂ ಬೈಕ್ ಟ್ಯಾಕ್ಸಿಗಳು ಇದ್ದಾವೆ. ಬೈಕ್ ಟ್ಯಾಕ್ಸಿನೂ ಇದ್ದಾವೆ, ಆಟೋದವರು ಇದ್ದಾರೆ. ಅಲ್ಲೇನೂ ಈ ಥರ ಇದಾಗ್ತಾ ಇಲ್ಲ. ಸೀಸ್ ಮಾಡೋದು ಇದು ಮಾಡೋದು ಆಗ್ತಿಲ್ಲ. ಏನು ಈಗ ಹೆಚ್ಚು ಕಮ್ಮಿ ಏನಾಗ್ಬೋದು ಅಂತ ಹೇಳಿದ್ರೆ, ಗೈಡ್ಲೈನ್ಸು ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿಗಲ್ ಆಗೋದಾದರೆ ಸ್ಟಾರ್ಟಿಂಗ್ ಏನು ಪರ್ಮಿಷನ್ನು ಇರುತ್ತಲ್ಲ, ಇದು ಅಪ್ಲಿಕೇಶನ್ನೇ ಲಾಂಚ್ ಮಾಡಬಾರ್ದಾಗಿತ್ತಲ್ವ? ಇಲ್ಲಾಂದರೆ ಅದು ರ್ಯಾಪಿಡೋದಲ್ಲಾಗಲಿ ಊಬರಲ್ಲಾಗಲಿ ಓಲಾದಲ್ಲಾಗಲಿ ಒಂದು ಆಪ್ಷನ್ ಇರುತ್ತೆ ಬೈಕ್ ಟ್ಯಾಕ್ಸಿಗಳನ್ನ ಇದು ರಿಮೂವ್ ಮಾಡೋದಕ್ಕೆ. ಅದೇನು ದೊಡ್ಡ ವಿಷಯನೇ ಅಲ್ಲ ಅದು. ಅದನ್ನಾದರೂ ಮಾಡ್ಬೋದಾಗಿತ್ತಲ್ವ? ಈಗೇನಾದರೂ ನೀವು ಬೈಕ್ ಟ್ಯಾಕ್ಸಿ ಇಲ್ಲೀಗಲ್ ಅಂತ ಹೇಳಿದ್ರೆ ಆ ಥರನಾದರೂ ಮಾಡ್ಬೋದು. ಈಗ ಆಕ್ಸಿಡೆಂಟ್ ಅಂತ ಒಂದು ಕಾರಣ ತೊಗೊಂಡು ಇದನ್ನು ಬ್ಯಾನ್ ಮಾಡೋದಾದರೆ, ಆಕ್ಸಿಡೆಂಟು ಎಲ್ಲದರಲ್ಲೂ ಆಗುತ್ತೆ. ಈಗ ಆಟೋದಲ್ಲಾಗಲ್ವಾ, ಬಸ್ಸಲ್ಲಾಗಲ್ವಾ? ಈಗ ನಾವು ಈಗ 2 ವೀಲರಲ್ಲಿ ಹೋಗ್ತಿದ್ರೆ ನಮಗೆ ಸೇಫ್ಟಿ ಇರಲ್ಲ, ಹಂಗಂತ 2 ವೀಲರ್ಸ್ನೇ ಬ್ಯಾನ್ ಮಾಡೋಕ್ಕಾಗತ್ತಾ? ಹೌದು, ಸೇಫ್ಟಿ ಮುಖ್ಯ. ಸೇಫ್ಟಿಯಾಗಿ ಓಡಿಸಿದ್ರೆ ಓಕೆ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಯಾರ್ಯಾರು ಬೈಕ್ ಟ್ಯಾಕ್ಸಿ ಮಾಡ್ತಿರಲ್ಲ ಅವರೆಲ್ಲ ಡಾಕ್ಯುಮೆಂಟ್ಸು ಮೈನು ಇಟ್ಕೊಳ್ಳೇಬೇಕು. ಏಕೆಂದರೆ ಈಗ ಮೈನು ಸೀಸ್ ಆಗಿರೋದು
ಸೀಸ್ ಆಗಿ ಫೈನ್ ಹಾಕ್ಯಾರಲ್ಲ, ಮೇಯ್ನ್ ಕಾರಣನೇ ಇದು ಡಾಕ್ಯುಮೆಂಟ್ಸು ಕರೆಕ್ಟಾಗಿಲ್ಲ ಅಂತಲೇ. ಡಾಕ್ಯುಮೆಂಟ್ಸು ಬೇರೆಯವ್ರ ಹೆಸರಲ್ಲಿರೋ ಗಾಡಿನ ಇವ್ರು ತೊಗೊಂಡೋಗಿ ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಬೇರೆಯವ್ರ ಐಡಿಲೆಲ್ಲ ಮಾಡಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರೆ? ಆ ಥರ ಮಾಡೋಕ್ಕೆ ಹೋಗಬೇಡಿ. ಗಾಡಿಗಳು ಸೀಸ್ ಆದರೆ ಮತ್ತೆ ಬಿಡ್ಸೋದಕ್ಕೆ ಕಷ್ಟ ಆಗ್ಬೋದು. ಎಲ್ಲ ಡಾಕ್ಯುಮೆಂಟು ಕರೆಕ್ಟಾಗಿ ಮೈಂಟೈನ್ ಮಾಡಿ. ಎಮಿಷನ್ ಟೆಸ್ಟ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, DL ಇರ್ಬೋದು, ಮತ್ತು RC ಕಾರ್ಡ್ ಇರ್ಬೋದು, ಎಲ್ಲನೂ ಮೈಂಟೈನ್ ಮಾಡಿ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಇದರಿಂದ ಟ್ಯಾಕ್ಸು ಬರ್ತಾಯಿಲ್ಲ ಅಂದ್ಬಿಟ್ಟು ಹೇಳ್ತಿದ್ದಾರೆ ಪೊಲೀಸು. ನಿನ್ನೆ ಇಂಟರ್ವ್ಯೂವಲ್ಲಿ ಇದರಲ್ಲಿ ಟ್ಯಾಕ್ಸು ಬರ್ತಾಯಿಲ್ಲ, ಅದಕ್ಕೋಸ್ಕರ ಸೀಸ್ ಮಾಡ್ತಾಯಿದ್ದೀವಿ ಗಾಡಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಇದು ಯಾವ ಥರ ಅಂತ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಇದು ನಾವು ಟ್ಯಾಕ್ಸ್ ಕಟ್ಟಲ್ಲ ಅಂತೇನಿಲ್ಲ, ನಾವು ಟ್ಯಾಕ್ಸ್ ಕಟ್ಟಲೇಬೇಕು ಗೌರ್ಮೆಂಟಿಗೆ. ಬಟ್ಟು ಇದೇನು ಅಪ್ಲಿಕೇಶನಲ್ಲಿ ನಾವು ಮಾಡಬೇಕಾದ್ರೆ 0 ಟ್ಯಾಕ್ಸು ಮತ್ತು 0 ಕಮಿಷನ್ ಅಂತ ಬರುತ್ತೆ ಗೊತ್ತಾ? ಅದರಿಂದ ಅದಕ್ಕೆ ಯಾರು ಮೈನು ರೀಸನ್ನು? ಕಂಪ್ನಿಗಳವರಿಂದನೇ ತಾನೇ ಅದು ಬರೋದು. 0 ಕಮಿಷನ್ನು 0 ಟ್ಯಾಕ್ಸ್ ಅಂತ ಏನು ಕಾನ್ಸೆಪ್ಟ್ ಇದೆ ಅದು? ಅದನ್ನು ತೆಗೆದು ಬಿಡಲಿ, ಟ್ಯಾಕ್ಸ್ ಕಟ್ಟೋಣ ಬಿಡಿ. ಟ್ಯಾಕ್ಸ್ ಕಟ್ಟಿದ್ರೆ ಏನಾಗುತ್ತೆ ಅಂದರೆ ಮೇಜರು ರೇಟ್ಗಳು ಚೇಂಜ್ ಆಗುತ್ತೆ, ರೇಟ್ಗಳು ಜಾಸ್ತಿ ಆಗುತ್ತೆ. ರೇಟ್ಗಳನ್ನ ಕಮ್ಮಿ ಮಾಡೋದಕ್ಕೆ ಇವರು 0 ಟ್ಯಾಕ್ಸು 0 ಕಮಿಷನ್ ಅಂತ ಮಾಡಿದ್ರೆ ಯಾರ್ದು ಫಾಲ್ಟು? ಇದೇನು ರೈಡರ್ಸ್ದು ಏನಾದರೂ ಫಾಲ್ಟ್ ಇರುತ್ತಾ? ಅಪ್ಲಿಕೇಶನ್ ಕಡೆಯಿಂದನೇ ಅದು ಆಗಿರೋದು. ಆಮೇಲೆ ಅಪ್ಲಿಕೇಶನ್ನು ಮಾಡ್ಬೇಕಾದ್ರೆ ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೇ ಏನು ಮಾಡಿರಲ್ಲ ಅವರು. ಗೌರ್ಮೆಂಟ್ ಏನು ಪರ್ಮಿಷನ್ ಇರುತ್ತಲ್ಲ ಅದು ಗೈಡ್ಲೈನ್ ಪ್ರಕಾರನೇ ಮಾಡ್ಕೊಂಡು ಹೋಗಿರ್ತಾರೆ ಅದನ್ನು. ಇವ್ರು ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವರು ಒಂಥರ ಈಸಿ ಟಾರ್ಗೆಟ್ ಅಷ್ಟೇ. ನಾವು ಏನು ರೈಡರ್ಸ್ ಇರ್ತಾರಲ್ಲ, ರೋಡಲ್ಲಿ ಸಿಕ್ಬಿಡ್ತಾರೆ, ಹಿಡಿದು ಬಡ್ದಾಕೊಳ್ಳೋಣ ಅಂತ ಮಾಡ್ತಾರೆ ಅಷ್ಟೇ ಇವರೆಲ್ಲ ಕಂಪ್ನಿಗಳ ಇದು ಪೊಲೀಸು. ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟು ಕೊಡ್ತಾರೆ ಅವರು, ಎಲ್ಲ ನಾವು ಹಿಂಗೆ ಹೋಗ್ಬಿಟ್ಟು ಅದು ಅಪ್ಲಿಕೇಶನ್ನ ಸ್ಟಾಪ್ ಮಾಡೋಕ್ಕಾಗತ್ತೆ ಅಂತ. ಅದರಲ್ಲೇ ಗೊತ್ತಾಗತ್ತಲ್ವಾ, ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಈಗ ಇವರು ಪೊಲೀಸು ಮೇಜರ್ ಅಲ್ಲೋಗ್ಬಿಟ್ಟು ಆ ರ್ಯಾಪಿಡೋ ಕಂಪ್ನಿ ಇರ್ಬೋದು, ಊಬರ್ ಕಂಪ್ನಿಯವರನ್ನು ಅವ್ರಿಗೆ ಹೋಗ್ಬಿಟ್ಟು ಕೊಡಬೇಕು ನೀವು ನಿಲ್ಲಿಸಿ ಅಂತ. ಏನಾದರೂ ಅವ್ರನ್ನ ಸೀಸ್ ಮಾಡಬೇಕು ನೀವು. ಇಲ್ಲಿ ಹುಡುಗರನ್ನ ಯಾರ್ಯಾರು ಬೈಕ್ ಟ್ಯಾಕ್ಸಿ ಓಡಿಸ್ತಾರಲ್ಲ ರೈಡರ್ಸ್ನ ಬಿಟ್ಬಿಟ್ಟು ಡೈರೆಕ್ಟ್ ಹೋಗ್ಬಿಟ್ಟು ನೀವು ಅದೇನು ಕಂಪ್ನಿಗಳು ಏನು ಫಾರಿನಲ್ಲೂ ಇಲ್ಲ ಮತ್ತು ಇದರಲ್ಲೂ ಇಲ್ಲ, ಇಲ್ಲೇ ಬೆಂಗಳೂರಲ್ಲೇ ಇದೆ. ಹುಡುಗರೇ ಸಿಗ್ದಲೇ ಇರಲಿಲ್ಲ, ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಮಾಡಿ ಸರ್. ಅಲ್ಲಿ ಹೋಗ್ಬಿಟ್ಟು ಕಂಪ್ನಿ ಸೀಸ್ ಮಾಡಿ, ಇಲ್ಲ ಏನಾದರೂ ಇದು ಮಾಡಿ. ಕೋರ್ಟ್ ಆರ್ಡರ್ ಇಲ್ದಲೇ ನೀವು ಗಾಡಿಗಳನ್ನ ಸೀಸ್ ಮಾಡೋದು ಆ್ಯಕ್ಚುಲಿ ತಪ್ಪೋದು. ಇವತ್ತು ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಏನಾದರೂ ಹೊಸ್ದಾಗಿ ಏನಾದರೂ ಬರುತ್ತಾ ಅಂತ ಬೈಕ್ ಟ್ಯಾಕ್ಸಿ ಬಗ್ಗೆ ಮೇಜರ್ ಅಪ್ಡೇಟ್ಗಳು ಏನಾದರೂ ಬಂದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಯಾರ್ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾವು ನಾಳಿನ ವೀಡಿಯೋದಲ್ಲಿ ಸಿಗೋಣ. ಏನಾಗಿದೆ ಹಾಂ? ಪೆಟ್ರೋಲ್ ಖಾಲಿನಾ? ಬನ್ನಿ ತೊಗೊಬರೋಣ. ದಬ್ಬೇಕಾ ಹಾಂ? ಪೆಟ್ರೋಲ್ ಬಂಪು ಇನ್ನೊಂದು ಸ್ವಲ್ಪ ದೂರನೇ ಇದೆ. ಮಾಡ್ಲಾ? ದಬ್ಲಾ? ನಡೀರಿ. ಒಂದು ನಿಮಿಷ ಇರಿ. ಹಾಂ, ನಡೀರಿ. ಈ ಕಡೆ ಬಂದ್ಬಿಡಿ, ಈ ಕಡೆ ಲೆಫ್ಟಿಗೆ. ಆಕ್ಸಿಲೇಟ್ರ್ ಕೊಡಬೇಡಿ, ಇದು ಆನ್ ಮಾಡಬೇಡಿ, ಹಂಗೆ ಹೊಡೀರಿ. ಹಾಂ, ಸರಿ ಸ್ನೇಹಿತರೆ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾವು ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಏನಾದರೂ ಅಪ್ಡೇಟ್ ಇದ್ದರೆ ನಾನು ಮತ್ತೆ ನಿಮಗೆ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಇವತ್ತು ಸಂಜೆ ಮೇಲೆ ಏನೋ ಇರ್ಬೋದು, ಏನು ಅದು ತೀರ್ಪೇನಿರುತ್ತೆ, ಸಂಜೆ ಮೇಲೆ ಬರ್ಬೋದೇನೋ, ನೋಡೋಣ. ವೆಯ್ಟ್ ಮಾಡಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ.